ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆ ದೇವರು ಕೊಟ್ಟಂಥ ಆಲೋಚನೆಯನ್ನು ಧ್ಯಾನಿಸೋಣ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಆಮೇಲೆ ದೇವರ ಮಕ್ಕಳೇ, ಈ ಒಂದು ವಾಕ್ಯ ನೋಡುವುದಾದರೆ ಸಂದೇಹ ಅಂತ ಬರೋದೆಲ್ಲಿ, ಸಂದೇಹ ಯಾರು ತಂದಾಕೋದು, ಸಂದೇಹ ಯಾರ ಜೀವಿತದಲ್ಲಿ ಬರುತ್ತೆ, ಅದನ್ನು ಫಸ್ಟ್ ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವೊಂದು ಜೀವಿತದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಸಂದೇಹ ಅನ್ನೋಂಥ ಬಂದರೆ ಸಾಕು, ಒಂದು ಅನುಮಾನ ಅನ್ನೋದು ಬಂದರೆ ನಾವು ಸಮಾಧಾನವಾಗಿ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಸತ್ಯವಿದ್ದಲ್ಲಿ ನೋಡುವುದಾದರೆ ಲೋಟನ ಜೀವಿತ ನೋಡ್ಬೋದು. ಲೋಟನಿಗೆ ದೇವರು ಹೇಳಿದ್ರು, ನಾನು ಈ ಲೋಕವನ್ನು ನೀನು ವಾಸ ಮಾಡುವ ಸ್ಥಳವನ್ನು ನಾನು ನಾಶ ಮಾಡ್ತೀನಿ, ಬೇಗ ನೀನು ಈ ಊರನ್ನ ಬಿಟ್ಟು ಹೋಗು ಅಂತ. ಆಗ ಅವನು ದೇವ್ರ ಬೇಡ್ಕೊ, ದೇವ್ರೆ ನಾನು ಇನ್ನೊಂದು ಊರಿಗೆ ಹೋಗಿ ಮುಟ್ಟುವರೆಗೂ ನಾನು ಏನು ಮಾಡಬೇಡ ಅಂತ ಅಲ್ಲಿ ಒಂದು ಒಡಂಬಡಿಕೆ ಅದು ಓಕೆ ಡನ್ ಅಂತ ಆಗಿರ್ತದೆ. ಆಗ ಲೋಟ ಬಂದು ಅವ್ನು ನಿಂತಿರ್ತಾರೆ, ಅಲ್ಲಿ ಬಿಟ್ಟು ನೋಡಿ ಹೋಗೋಣ ಮನೆಯೆಲ್ಲ ಎಲ್ಲ ಏನ್ಬೇಕಲ್ಲ, ಏನು ಬೇಡ ಫಸ್ಟ್ ಬೇರೆ ಊರನ್ನ ದೇವ್ರು ನಾಶ ಮಾಡ್ತಾರೆ, ಹೋಗೋಣ ಅಂತೇಳಿ ಅವನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ದೇವ್ರು ಒಂದು ಷರತ್ತು ಕೊಟ್ಟಿರ್ತಾರೆ, ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬೇಡ ಅಂತ. ಆವಾಗ ಅವನು ಆಯಿತು ಮುಟ್ಟೇನು ಆ ಮಾತು ಪ್ರಕಾರ ಏನು ಮಾಡ್ತಾನೆ, ಏನು ಅವ್ನ ಹೆಂಡ್ತಿನ ಮಕ್ಕಳೆಲ್ಲ ಕರ್ಕೊಂಡು ಓಡ್ತಾ ಇರ್ತಾನೆ. ಓಡುವಾಗ ಆದರೆ ದೇವ್ರು ಹೇಳಿದ್ರೆ ಅವ್ಳು ಲೋಟನ ಹೆಂಡ್ತಿಗೂ ಹೇಳ್ತಾರೆ ಹಿಂದೆ ತಿರುಗಿ ನೋಡ್ಬೇಡ ಅಂತ. ಆದರೆ ಅವಳಿಗೊಂದು ಡೌಟು, ನನ್ನ ಗಂಡ ಸುಳ್ಳು ಹೇಳ್ತಾವನ, ಮನೆಯಲ್ಲಿ ನನ್ನ ಊರಿನ ಸೀರೆ ಐತೆ, ಒಡವೆ ಐತೆ, ಫ್ರಿಜ್ ಐತೆ, ವಾಷಿಂಗ್ ಮಿಷಿನ್ ಐತೆ, ಮೋಸ್ಟ್ಲಿ ಈ ರೀತಿ ಚಿಂತೆ ಮಾಡಿರ್ಬೋದು. ಅವಳೇನು ಮಾಡಲು ಸ್ವಂತ ಗಂಡ ಹೇಳಿದ ಮಾತನ್ನ ಅವಳು ಸ್ವಲ್ಪ ಕಿವಿ ಕೊಡದೆ ಡೌಟ್ ಪಟ್ಟು ಸಂದೇಹ ಪಟ್ಟು ಹಿಂದೆ ತಿರುಗಿ ನೋಡೋದಕ್ಕೆ ಏನಾಯಿತು, ದೇವ್ರು ಹೇಳಿದ್ರು ಯಾವುದೇ ಕಾರಣಕ್ಕೆ ಹಿಂದೆ ತಿರುಗಿ ನೋಡಬಾರ್ದು ಅಂತ. ಯಾಕಂದರೆ ಅವನು ದೇವ್ರ ಹತ್ರ ಬೇಡ್ಕೊಂಡಿದ್ದ, ನಾನು ಇನ್ನೊಂದು ಊರು ಮುಟ್ಟೋವರೆಗೂ ಇಲ್ಲೇನು ಮಾಡಬಾರ್ದು, ಆ ಊರಿಗೇನು ಮಾಡಬಾರ್ದು ಅಂತ. ಓಕೆ ಡನ್ ಅಂತ ದೇವರು ಹೇಳಿದ್ರು. ಯಾವುದೇ ಕಾರಣಕ್ಕೆ ಹಿಂದೆ ತಿರುಗಿ ನೋಡಬಾರ್ದು ಅಂತ ಹೇಳಿರುವಾಗ ಲೋಟನ ಹೆಂಡತಿ ಗಂಡ ಹೇಳಿದ ಮಾತನ್ನು ಕೇಳದೆ ಹಿಂದೆ ತಿರುಗಿ ನೋಡೇ ಬಿಟ್ಲು. ಅವಾಗೇನಾಯಿತು, ನಿಂತಿರೋ ಸ್ಥಳದಲ್ಲಿ ಉಪ್ಪಿನ ಕಂಬವಾಗಿ ಅವಳು ಮಾರ್ಪಟ್ಲು. ಅದೇ ಪ್ರಕಾರ ದೇವರ ಮಕ್ಕಳೇ, ಈ ಒಂದು ದಿನದಲ್ಲಿ ನಾವೇನು ಮಾಡ್ತೀವಿ, ಈ ಲೋಕ ಜೀವಿಸುವಾಗ ದೇವರು ಬಲವಾದ ಕಾರ್ಯ ಮಾಡ್ತಾ ಇರ್ತಾರೆ. ಆದರೆ ನಾವೇನು ಮಾಡ್ತೀವಿ, ದೇವರ ಶಬ್ದಕ್ಕೆ ಕಿವಿ ಕೊಡದೆ ಸಂದೇಹ ಪಡ್ತೀವಿ. ದೇವರೇ ಈ ಒಂದು ಕೆಲಸ ಆಗುತ್ತೋ ಆಗಲ್ವಾ, ಅಥವಾ ನಮ್ಮ ಕುಟುಂಬದಲ್ಲಿ ಈ ಥರ ಬದಲಾವಣೆ ಆಗುತ್ತೋ ಆಗಲ್ವಾ, ದೇವರ ವಾಗ್ದಾನ ನೆರವೇರಲ್ವೋ, ಅಥವಾ ನನ್ನ ಮಕ್ಕಳ ಜೀವಿತದಲ್ಲಿ ಪ್ರತಿಯೊಂದು ದಿನದಲ್ಲಿ ನೋಡುವುದಾದರೆ ಮಕ್ಕಳು ದೇವರಿಗೆ ಅನಾರೋಗ್ಯ ಆಗ್ತಾ ಇದ್ದಾರೆ, ಅನಾರೋಗ್ಯದಲ್ಲಿ ಬಿಡುಗಡೆ ಆಗುತ್ತೋ ಇಲ್ವೋ, ದೇವರೇ ಕುಟುಂಬದಲ್ಲಿ ಸಮಾಧಾನ ಇವತ್ತು ಸರ ಹೊತ್ತು ನಾಳೆ ಸರ ಹೊತ್ತು, ನಮಗೆ ಒಂದು ಸಂದೇಹ. ಅದಕ್ಕೆ ನೋಡಿ ವಾಕ್ಯ ಸಖತ ಬರೆಯಲ್ಪಟ್ಟಿದೆ, ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಒಂದು ಅಲೆ ನೋಡಿದರೆ ಸಮುದ್ರದ ಮೇಲೆ ಯಾವ ಕಡೆ ಒಂದು ಗಾಳಿ ಬರುತ್ತೋ ಆ ಕಡೆ ಅಲಿತಾ, ಅದಕ್ಕೋಸ್ಕರ ಬ್ಯಾಕ್ಗ್ರೌಂಡಲ್ಲಿ ಹಾಕಿದ್ದೀನಿ, ಅಬ್ಸರ್ವ್ ಮಾಡಿ. ಒಂದು ಅಲೆ ಏನಿರುತ್ತೆ, ಯಾವಾಗ ಒಂದು ಗಾಳಿ ಯಾವ ಕಡೆ ಬರುತ್ತೋ ಆ ಕಡೆ ಅಲೆ ಒದ್ದಾಡ್ತಾ ಇರ್ತಾರೆ. ಅದರಿಂದ ಸಂದೇಹ ಯಾರ ಜೊತೆಲಿ ಇರುತ್ತೋ ಅವ್ರ ಜೊತೆ ಸಮಾಧಾನ ಇರೋದಿಲ್ಲ, ದೇವರ ವಾಗ್ದಾನ ನೆರವೇರೋದಿಲ್ಲ. ಯಾಕಂದರೆ ದೇವರು ವಾಗ್ದಾನ ಮಾಡಿದ್ರೆ ದೇವರ ಪದ್ಧತಿ, ದೇವರ ಚಿತ್ತ ನೆರವೇರಿಸೋಕ್ಕೋಸ್ಕರ ಆತನ ಸದಾಕಾಲ ವಾಗ್ದಾನ ನೆರವೇರಿಸೋಕ್ಕೆ ಸಿದ್ಧ ಆಗಿರ್ತಾನೆ. ಆದರೆ ನಾವು ಪಡುವಂಥ ಒಂದು ಸಂದೇಹದಿಂದ ಆ ವಾಗ್ದಾನ ನೆರವೇರೋದಿಲ್ಲ. ನಾವು ಪಡುವಂಥ ಒಂದು ಸಂದೇಹದಿಂದ ನಮ್ಮ ಜೀವಿತದಲ್ಲಿ ಬಿಡುಗಡೆ ಆಗೋದಿಲ್ಲ. ನಮ್ಮ ಜೀವಿತದಲ್ಲಿ ಇದರಿಂದಲೂ ಅನೇಕ ಜೀವಿತದಲ್ಲಿ ಬಿಡುಗಡೆ ಇಲ್ಲ ಅಂದರೆ ಮುಖ್ಯವಾದ ಕಾರಣ ಸಂದೇಹ. ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಸಂದೇಹ ಇರುವುದಾದರೆ ದೇವರ ಕಾರ್ಯ ಅದು ನೆರವೇರೋದಿಲ್ಲ. ಒಂದು ಕುಟುಂಬದಲ್ಲಿರ್ಬೋದು, ಆ ಕುಟುಂಬದ ಐಕ್ಯತೆಯಲ್ಲಿರ್ಬೋದು, ಡೌಟ್ ಅನ್ನೋದು ಬರೋದಾದರೆ ದೇವರ ಮಕ್ಕಳೇ, ಅದಕ್ಕೆ ಔಷಧಿನೇ ಇಲ್ಲ ದೇವರ ಮಕ್ಕಳೇ. ಅದರಿಂದ ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ಜೀವಿತದಲ್ಲಿ ಏನೇ ಇರ್ಬೋದು, ದೇವ್ರ ಕಾರ್ಯ ಮಾಡ್ತಾರೆ. ನಾನು ದೇವ್ರ ಹತ್ರ ಮೊರೆ ಇಟ್ಟಿದ್ದೇನೆ, ನನ್ನ ಮೊರೆಗೆ ಬರುತ್ತಾ ದೇವರಿಗೆ ಕೊಡ್ತಾರೆ. ಅಥವಾ ನನ್ನ ಕುಟುಂಬದಲ್ಲಿ ಇಂಥ ವಿಷಯಕ್ಕೋಸ್ಕರ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ, ದೇವ್ರ ನನ್ನ ಜೀವಿತ ನಡೆಸೋದು. ಅದಕ್ಕಾಗಿ ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಇದನ್ನು ನೀನು ನಂಬಿಕೆಯಿಂದ ಕೇಳುವುದಾದ ದೇವರ ಮಹಿಮೆ ನೀನು ಕಾಣುವೆ, ನೀನು ನಂಬಿದರೆ ದೇವರ ಮಹಿಮೆ ಕಾಣುವೆ. ಅದಕ್ಕಾಗಿ ಈ ಒಂದು ವಾಕ್ಯ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.